ಲೆಕ್ಕನೇ ಇಲ್ಲ ನಮಗೆ. ಹಿಂಗೆ ಅವರೆಲ್ಲ ತಾವೆಲ್ಲ ಇದಕ್ಕೆ ವಿಚಾರ ಮಾಡಿದ್ರೆ ಎಲ್ಲ ಬೆಳ್ಕೊಂಡು ಹೋಗ್ಬಿಡ್ತಾರೆ ಅವರು ಅಂತ. ಒಂದು ದೊಡ್ಡ ದೇಶ ನಮ್ಮದು. ಅದು ನಾನು ಮುಸ್ಲಿಮ್ ಇದ್ದರೂ ಸರಿ, ಅದು ನನ್ನ ದೇಶಕ್ಕೆ ಹೋರಾಡೋದು ನಾನು. ನಮ್ಮ ಸೈನಿಕರು ನಮಗೆ ಬೇಕು. ಅವರಿದ್ರೇ ನಾವು ಇಲ್ಲಿ ಊಟ ಮಾಡೋದು. ಇಲ್ಲ ಎಲ್ಲಿ ಮಾಡ್ತೀರಾ? ಯಾರಾದರೂ ಒಳಗೆ ನುಗ್ಗಿದ್ರೆ ಬಿಡ್ತಾರಾ ಅವರು? ಅವ್ರಿಗೆ ನಾವು ಬಿಡೋಕ್ಕಾಗತ್ತಾ ನಮ್ಮ ಸೈನಿಕರಿಗೆ? ಹಂಗೆ ಹೇಳ್ತೀರಾ ನೀವು? ಇದೆಲ್ಲ ಆಗಲ್ಲ ಸರ್, ಭಾಳ ಕಷ್ಟ ಇದೆ. ನಮ್ಮ ಸೈನಿಕರು ಭಾಳ ಸ್ಟ್ರಾಂಗು. ಸೆಕೆಂಡ್ ರಷ್ಯಾ, ನಮ್ದು ಇಂಡಿಯಾ. ಅಮೇರಿಕಾ ಬಿಡಿ, ಅವ್ನಿಗೆ ಎದುರಿದ್ರೆ ಸತ್ತೋಗ್ತಾನೆ ಅಂತ. ಪಾಕಿಸ್ತಾನ ಅವನಿಗೂ ಅಷ್ಟೇ ಗಾಚಾರನೇ ಬಂದಿರೋದು. ಪ್ರತಿಯೊಬ್ಬರು ಗಾಚಾರನೇ ಬಂದಿರೋದು. ನಾನು ಚಿಕ್ಕ ಮನುಷ್ಯ ಆದರೂ ಸರಿ, ನಾವು ನಮ್ಮ ದೇಶಕ್ಕೆ ಬಿಟ್ಕೊಡಲ್ಲ. ಆಗತ್ತೆ, ಸಿಲಿಂಡರ್ ಆಗಬೇಕು. ಏನು ಯುದ್ಧ ಮಾಡುತ್ತೆ ಅದು? ಏನಿದೆ ಅವನ ಹತ್ರ ಏನಿದೆ? ಇಷ್ಟಿರೋದು ಇಷ್ಟು. ನಮ್ಮ ಕರ್ನಾಟಕ ಅಷ್ಟಿಲ್ಲ ಅದು. ನಮ್ದು ಇದು ಇಂಡಿಯಾ, ಥ್ರೂಔಟ್ ಇಂಡಿಯಾ ನಮ್ದು ಎಷ್ಟಿದೆ ಅಷ್ಟಿದೆ. ನಮ್ಮ ಹತ್ರ ಏನು ಮಾಡ್ಕೊಳಕ್ಕಾಗಲ್ಲ ಅವನು. ಅರ್ಥ ಆಯ್ತಾ ನಿಮಗೆ? ಏನು ಮಾಡ್ಕೊಳಕ ಯಾರೇ ಇರಲಿ ಸರ್, ನಮ್ಮ ಇಂಡಿಯಾಗೆ ಅಲ್ಲಾಡ್ಸೋಕ್ಕಾಗಲ್ಲ. ಭಾಳ ಕಷ್ಟ. ನಮ್ಮ ಸೈನಿಕರಿಗೆ ಏನು ಹೇಳ್ತೀರಾ ಅಂತ? ನಮ್ಮ ಸೈನಿಕರು ನಮ್ಗೆ ಬೇಕೇ ಬೇಕು ಸರ್. ನಮ್ಮ ಸೈನಿಕರು ನಮಗೆ ಬೇಕೇ ಬೇಕು. ಯಾರಾದರೂ ಇರಲಿ, ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾರಾದರೂ ಇರಲಿ, ನಮ್ಮ ತಮ್ಮನೂ ನಮ್ಮ ಅಣ್ಣನೂ ಅವ್ರು ನಮಗೆ ಬೇಕೇ ಬೇಕು.